ಗೈಸ್ ನಮ್ಮ ಪಂಕಮ್ಮವ್ರ ಈಗ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೊಂಟಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಲೈಟ್ ಹಾಕಬೇಕು. ಸ್ವಲ್ಪ ವೇ ಆಮ್ ಗೋಯಿಂಗ್ ಟು ಮಠ ವಾ ಹತ್ರ ತಂಬಡೆ ಹಸಿ ವಾಸನೆ ಇಲ್ಲಿಡೆ, ಹಸಿ ವಾಸನೆ ಹೋಗ ಮಟ್ಟ ಏ ಖಾರ ಐತದ ಎಸ್ ಎಸ್ ಹಾಕ್ಬಿಡ ಅಷ್ಟು ಸೆಗಣಿ ಆಗತ್ಲೆ ಬೇಡ ಸಾಕ್ ಬಿಡು. ಎಸ್ ಎಸ್ ನಮ್ಮ ಮನೆಗೆ ಸ್ವಲ್ಪ ನೀರು ಖಾಲಿ ಆಗಿದ್ದಕ್ಕೆ ಫೈನಲಿ 2-3 ಬೆವರಿನೇ ಹಾಕಿದ್ರೆ ನಿಮಗೆ ಅನಾಹುತ ಕ್ರೇಜಿ ಫ್ಲೇವರ್ಸ್ ಬರುತ್ತೆ. GRB ತುಪ್ಪ ಇವರು ನಮಗೆ ಪ್ರಮೋಷನ್ ಮಾಡಂತ ಹೇಳಿದ್ರು. GRB ತುಪ್ಪ ಅವರು ಅದಕ್ಕೆ ಪ್ರಮೋಷನ್ ಮಾಡಾಕತ್ತೀವಿ. ಅನ್ನಕ್ಕೊಬ್ಬಕ್ಕೆ ನಗಾಕತ್ತಳ ನೋಡಿ. ಈ ಗ್ರೇವಿ ಏನೈತಿ ಈಗ ಅನಾಹುತ ನೀರು ಇಳಿದೈತೆ, ಅಲ್ಲಿ ಇಳಿದೈತೆ, ನೀರು ಇಲ್ಲಿ ಇಳಿದೈತೆ. ಎಸ್ ಗೆಸ್ ಒಂದು ವಿಡಿಯೋ ಡೆಡಿಕೇಶನ್ ಈ ಥರ ಇರುತ್ತೆ. ಒಳಗಡ್ಡೆ ಫುಲ್ ಹಣ್ಣಾಗೈತೆ. Commandments, what? Man can't tell me nothing about this coke. Can't tell me nothing about this crack, this weed. ಎಸ್ ಗೈಸ್, ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿ. ಸ್ವಾಗತ ರೀ, ಸುಸ್ವಾಗತ ರೀ ಗೈಸ್. ನಮ್ಮ ಪಂಕಮ್ಮವ್ರ ಈಗ ಸೀದಾ ಇದಕ್ಕೆ ಎಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೊಂಟಿ ಗೈಸ್. ಬಿಕಾಸ್ ಆಫ್ ಮಕ ನೋಡಿದ್ರೆ ಕಳೆ ಗೊತ್ತಾಗತೈತಿ. ಕಾಲು ಫುಲ್ ಇದಾಗೈತಿ, ಕಾಲು ಪೇನ್ ಆಗೈತಿ ಗೈಸ್. ಎದ್ರ ಕಣ್ಣ ಬಂದಿರಲಿ ಕತ್ತಿ ನಿಂದ ಕತ್ತಿ ಸರಿಡೇ ನೀ ಸರಿಡೇ ಅಲ್ಲ ಗಾಡಿ ಹೊಡಿತೇನೆ ನೀವು ಮುಂದೆ ನಾ ಹಿಂದೆ ಕುಂತಿರ್ತೀನಿ. ಅದೇ ತಡಿ ಬೇ ಈಗ ಕುಂದ್ರ. ಎಸ್ ಎಸ್ ಈಗ ಫಸ್ಟ್ ಆಸ್ಪತ್ರೆ ಕೊಡೋ. ಈಗ ಫಸ್ಟ್ ಒಂದು ಮಾವಿನ ಬಿಟ್ಟು ಬಂದ್ವಿ. ಗಂಧ ಅಂತಲ್ಲ ಬಾಲ್ಯ ಅಲ್ಲಿ ಇವ ಹಸ್ತಾನ, ಡಾಕ್ಟರ್ ಹಸ್ತಾನ, ಗಂಧ ಹಸ್ತಾನ ಡಾಕ್ಟರ್. ಗೈಸ್ ಈಗೆಲ್ಲ ತೋರ್ಸ್ಕೊಂಡು ಬಂದೀವ್ರಿ. ಈಗ ತೋರ್ಸ್ಕೊಂಡು ಬಂದು ಸ್ವಲ್ಪ ಪೇನಿಗೆ ಎಲ್ಲ ಟ್ಯಾಬ್ಲೆಟ್ಸು ಅವು ಇವೆಲ್ಲ ಕೊಟ್ರೆ ಗೈಸ್. ಇವತ್ತು ಅನ್ನೋತ್ತ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಈಗ ಆಲೂಗಡ್ಡೆ ಪಲ್ಯ ಅಂದ್ರೆ ಚಪಾತಿ ಕೂಡ ತಿಂದಿರ್ತೀವಿ. ಗ್ರೇವಿ ಅಂದರೆ ಗ್ರೇವಿ ಥರ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಾಗ ಆಲೂಗಡ್ಡೆ ಅದು ಎಷ್ಟು ಲಾಂಗ್ ಪ್ರೊಸೀಜರ್ ಇರೋದನ್ನ ನಿಮ್ಗೆ ಅತಿ ಶಾರ್ಟ್ ಇದ್ರಾಗ. ಅದಕ್ಕೆ ನಾನು ಫಸ್ಟ್ ಏನು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಪೂರಾ ರೆಡಿಮೇಡ್ ತೋರಿಸ್ಬಿಡ್ತೀನಿ. ಅದಕ್ಕೆ ಈಗ ಫಸ್ಟ್ ಇದು ಮಿಕ್ಸಿಗೆ ಟೊಮೆಟೊ ರುಬ್ಕೊಳಕತ್ತೀವಿ ರೀ. ಪೇಸ್ಟ್ ಮಾಡ್ಕೊಳಕತ್ತೀವಿ ಗೈಸ್. ಸೈಕ್ ಆಗುತ್ತಂತ ಅನ್ಕೊಂಡಿನಿ. ಚಪಾತಿ ಕೂಡ ಗ್ರೇವಿ ಆಲೂ ಗ್ರೇವಿ ಇದ್ದಿದ್ದು. ಈಗ ಫಸ್ಟ್ ಎಲ್ಲ ಹೆಚ್ಚಿ ನಿಮಗೆಲ್ಲ ಫಸ್ಟ್ ತೋರಿಸ್ಬಿಡೋಣ. ಲೆಟ್ಸ್ ಗೋ ಗೈಸ್. ಈಗ ಫೈನಲ್ ಈಗ ರೆಸಿಪಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಡಿ ಆಗೈತೆ ರೀ. ಏನಂದರೆ ಮೇನ್ ನಾರ್ಮಲ್ ಆಲೂಗಡ್ಡಿನ ಕುದಿಸಿ ಈ ಥರ ಕಟ್ ಮಾಡ್ಕೋಬೇಕು ಗೈಸ್. ಅಂದರೆ ನಾರ್ಮಲ್ ಇದೇನೆ ಅತಿ ಇದು ಬೇಡ. ಈಗ ನಮ್ಮ ತಂಗಿ ಗೊತ್ತಲ್ಲ ಓದಾಗತ್ತಾಳ, ಆಕೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಾಳೆ. ನೋಡೋಣ. ಅದಕ್ಕಿಂತ ಮೇನ್ ಆದಂಥ ಗೈಸ್ ಟೊಮೆಟೊ ಮತ್ತು ಇದು ಪೇಸ್ಟ್ನ ಇದು ಮಾಡಬೇಕು. ಮತ್ತು ಸಾಸ್ ಎಲ್ಲ ಅಲ್ಲಕ್ಕೆ ಮಾಡ್ಕೋಬೇಕು. ಮತ್ತು ಇದು ಸಣ್ಣಗೆ ಹೆಚ್ಚಿರೋದು ಇದಕ್ಕೆ ಫಸ್ಟಿಗೆ ಹಾಕ್ಬೇಕು, ಇದು ಲಾಸ್ಟಿಗೆ ಹಾಕ್ಬೇಕು. ಏನೇನಂತ ತೋರಿಸ್ತೀನಿ ಗೈಸ್. ಇದಂತೂ ಗ್ರೇವಿಗೆ ಫಸ್ಟ್ ಮಾಡಾಕತ್ತಿರೋದು ಗ್ರೇವಿ, ಆಮೇಲೆ ಫ್ರೈ ಮಾಡಿ ಮತ್ತು ಹಾಕೋದು ಬೇರೆ ಇರುತ್ತೆ. ಲೆಟ್ಸ್ ಹಾಕಬೇಕ್ರಿ. ಈಗ ಫಸ್ಟ್ ಏನು ನಾನು ಗ್ರೇವಿ ರೆಡಿ ಮಾಡ್ಕೊಳಕತ್ತೀನಿ ಗೈಸ್. ಈಗ ಗ್ರೇವಿಗೆ ಫಸ್ಟ್ ಆದಂಥ 1 ಟೀ ಸ್ಪೂನ್, ನಮಗೆ ಸ್ಪೂನ್ಗಿಂತ ಲೆಕ್ಕ ಬರೋದು ಗೈಸ್. ಅದಕ್ಕೆ ನಾವು ಸೀದಾ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಲೈಟ್ ಹಾಕಬೇಕು. ಸ್ವಲ್ಪ ವೇ ಆಮ್ ಗೋಯಿಂಗ್ ಟು ಸಮ್ ಎಲ್ಸ್ ಗೈಸ್. ಈಗ ಸೀದಾ ಹಾಕ್ಯಂತಿರೋದು ಸೀದಾ ಅನಾಹುತ ಆದಂಥ ಜೀರಿಗೆ ಗೈಸ್. ಎಣ್ಣೆ ಕಾಯಬೇಕು. ನಾನು ಅಡ್ವಾನ್ಸ್ ಹಾಕ್ತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಫ್ಲೇವರ್ ಆಗಲಿ ಅಂತಂದು. ಲೆಟ್ಸಿ ಈಗ ಇದೆಲ್ಲ ಎಸ್ ಇದು ಸ್ವಲ್ಪ ನಾರ್ಮಲ್ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಡೋಣ. ಫ್ಲೇಮ್ ಇಟ್ಟು ಸ್ವಲ್ಪ ನಾರ್ಮಲ್ ಫ್ರೈ. ಸಣ್ಣಗೆ ಹೆಚ್ಚಿರೋ ಪ್ಯಾಜ್ ಹಾಕೋಣಕತ್ತೀನಿ ಗೈಸ್, ಅಂದರೆ ಈರುಳ್ಳಿ ಇನ್ನೂ ಸ್ವಲ್ಪ ಹಾಕ್ಯಬೇಕು. ಆದರೂ ಆಲೂಗಡ್ಡೆ ಕಮ್ಮಿ ಇರೋದಕ್ಕೆ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿದಾಗ ಮಾಡಾಕತ್ತೀನಿ ಗೈಸ್. ಈಗ ಅದಾದಮೇಲೆ ಸ್ವಲ್ಪ ಇದೇನೈತಲ್ಲ ಗೈಸ್ ಮೇನು ಹಸಿ ವಾಸನೆ ಹೋಗೋ ಮಟ ಹತ್ರ ತಂಬಡೆ ಹಸಿ ವಾಸನೆ ಇಲ್ಲಿಡೆ, ಹಸಿ ವಾಸನೆ ಹೋಗೋ ಮಟ ಗೈಸ್. ಮೇನ್ ಏನಂತ ಗೋಲ್ಡನ್ ಬ್ರೌನ್ ಆಗೋ ಮಟ ಇದನ್ನು ಬೇಸಾಗಿ ಫ್ರೈಯನ್ನು ಮಾಡ್ಕೋಬೇಕು ಎಸ್ ಗೈಸ್. ಈಗ ಸೀದಾ ಹಾಕ್ಕೊಳಕತ್ತಿರೋದು ಹಸಿ ಮೆಣಸಿನಕಾಯಿ. ನಾನು ಜಾಸ್ತಿ ತಿನ್ನಲ್ಲ, ಆದರೂ ಸ್ವಲ್ಪ ಒಂದೇ ಇದು ಮಾಡೀನಿ ಗೈಸ್. ಸ್ವಲ್ಪ ಇದೊಂದು 2 ಹಾಕ್ಕೊಂಬಿಡೋಣ. ಸುಮ್ಮನೆ ಹಂಗೆ ಸೋಕಿಗೆ ಒಂದು 2 ಹಾಕ್ಕೊಂಬಿಟ್ಟು ಮತ್ತೆ ಗೈಸ್ ಇನ್ನೊಂದು ಏನಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಗೈಸ್. ಇದು ಹಿಂಗೆ ಎಸ್ ಗೈಸ್. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಅಲ್ಲ ಬೆಳ್ಳುಳ್ಳಿ ಒಂದು ಸಪ್ರೇಟ್ ಹಾಕ್ಯೋಣ. ನಾನು ನೋಡಿದರೆ ಪೇಸ್ಟ್ ಹಾಕ್ಕೊಳಕತ್ತೀನಿ, ಯಾಕಂದ್ರೆ ನಮಗೆ ಸ್ವಲ್ಪ ಜಲ್ದಿ ಆಗ್ಬೇಕು. ಸ್ವಲ್ಪ ಜಾಸ್ತಿ ಹಾಕ್ಕೊಳಕತ್ತೀನಿ ಬಿಕಾಸ್ ಆಫ್ ಫ್ಲೇವರ್ಸ್.
ಎಸ್ ಲೆಟ್ಸಿ. ಈಗ ಸ್ವಲ್ಪ ಜಾಸ್ತಿ ಫ್ಲೇಮ್ನ ಇಟ್ಕೊಂಡು ಇದನ್ನೆಲ್ಲ ಮೆಲ್ಲಕ್ಕೆ ಫ್ಲೇಮ್ನಾಗ ಇಟ್ಕೊಂಡೆ ಮಾಡ್ಬೇಕು. ಆಹಾ ಇದು ಈಗ ಇದನ್ನೇನು ಮಾಡಿವಲ್ಲ ಗೈಸ್, ಇದಕ್ಕೆ ಇನ್ನೊಂದು ಸ್ವಲ್ಪ ಆನಿಯನ್ ಕಮ್ಮಿ ಆಗಿತ್ತು, ಅದಕ್ಕೆ ಆನಿಯನ್ ಈಗ ಹೆಚ್ಚಕ್ಕೆ ಇದು ಮಾಡಿ ಸಣ್ಣ ಹುಡಿ ಎಸ್ ಮೇನ್ ಇನ್ನೊಂದು ಸಣ್ಣ ಗ್ರೇವಿ ಇದು ಮಾಡ್ಕೋಬೇಕು ಗೈಸ್. ಈಗ ಮೇನ್ ಆದಂಥ ಫಸ್ಟು ಮೊಸರು ಗೈಸ್. ಇದಕ್ಕೆ ಮೊಸರಿಗೆ ಈಗ ಖಾರ ಉಪ್ಪು ಅದು ಸ್ವಲ್ಪ ಎಕ್ಸೆಟ್ರಾ ಹಾಕೋದೈತೆ. ಈಗ ನೋಡಿ ಹಾಕ್ತೀನಿ ರೀ ಎಸ್ ಗೈಸ್. ಈಗ ಸ್ವಲ್ಪ ನಮಗೆ ಟೇಸ್ಟಿಗೋಸ್ಕರ ಮೊಸರಿಗೆ ನಾವು ಏನಿದು ಮ್ಯಾಗಿ ಮಸಾಲ ಎಕ್ಸ್ಪೈರ್ ಆಗಿರೋದು ಇವನು ಬರೋಲ್ದಲ್ಲಿ ಮ್ಯಾಗಿ ಮಸಾಲ ಹಾಕಿದಿರಿ. ಸ್ವಲ್ಪ ಒಂದು 3 ಬಳ್ಳಾಗಷ್ಟು ಇದು ಜೀರಿಗೆ, ಸಾಸಿವೆ ಏನು ಬೇಡ, ಖಾರಪುಡಿ ಎಲ್ಲ ಐತಿ. ಈಗ ಆಮ್ಚೂರ್ ಮಸಾಲ ಇದನ್ನು ಸ್ವಲ್ಪ ಎಸ್ ಜಾಸ್ತಿ ಆಯ್ತು. ಖಾರ ಐತದ. ಎಸ್ ಖಾರಪುಡಿ ಎಲ್ಲೆಲ್ಲೋ ಕ್ಯಾಮ್ರಾ ರೆಡಿ ಆಗತ್ತೀನಿ, ಎಲ್ಲೆಲ್ಲೋ ಮಾಡಾಕತ್ತೀನಿ. ಎಸ್ ಇದು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಬೇಕು ಗೈಸ್. ಈಗ ಪೂರ ಈ ಥರ ಇದು ಹಾಕ್ಕೊಂಡೈತೆ ಗೈಸ್. ಈಗ ಇದಾದಮೇಲೆ ಈಗ ಸೀದಾ ಅರ್ಶಿನ ಒಂದು ನೋಡಿದ್ದಿಲ್ಲ, ಅದೊಂದು ಹಾಕ್ಕೋಬೇಕು ಗೈಸ್. ಅರ್ಶಿನ ಎಸ್ ಗೈಸ್ ಇದೊಂದು ಸ್ವಲ್ಪ. ಈಗ ಇದೆಷ್ಟು ಏನೈತೆ ಇದೆಲ್ಲ ಮಿಕ್ಸ್ ಮಾಡ್ಬೇಕು. ಈಗ ಫೈನಲಿ ಈ ಥರ ಆಗೈತೆ ಗೈಸ್. ಈಗ ಈಗ ಏನೈತೆ ಇದೆಲ್ಲ ಗ್ರೇವಿ ಆದಮೇಲೆ ಈಗ ಫಸ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಬಿಡೋಣ. ಆದಮೇಲೆ ಈಗ ನೀವು ಏನಾರು ಮಾಡಿರಿ ಗೈಸ್, ನಾರ್ಮಲ್ ಫ್ಲೇಮ್ನಾಗ ಇಟ್ಕೊಂಡೆ ಮಾಡಬೇಕು, ಜಾಸ್ತಿ ಇಟ್ಕೊಂಡು ಮಾಡಬಾರ್ದು ಅಂದರೆ ಈ ರೆಸಿಪಿ. ಈಗ ಗೈಸ್ ಇದನ್ನೇನು ಮಾಡ್ಕೊಂಡಿವಲ್ಲ ಗೈಸ್, ಲಿಟ್ರಲ್ಲಿ ಹೆಂಗಾಗುತ್ತೆ ಗೊತ್ತಿಲ್ಲ ಟೇಸ್ಟು. ಇದೇನೈತೆ ಹಾಕ್ಬಿಡೋಣ. ಈಗ ಸೀಮಾರ್ ಬಗಣ ಮಸ್ತ್ ಜಾಸ್ತಿ ಆತ ಹಾಕ್ಬಿಡ ಅಷ್ಟು ಸೆಗಣಿ ಆಗತ್ಲೆ ಬೇಡ ಸಾಕ್ಬಿಡು. ಗ್ರೇವಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಳ್ಳೋಣ. ಈಗ ಇದನ್ನ ಫ್ರೈ ಮಾಡೋಣ. ಅಮ್ರಾಗ ಹೆಂಗ ಗೊತ್ತಾಗತ್ತೆ, ತೊಂದ್ರಾಗ ಹೆಂಗ ಆಗತ್ತೆ ಲೇಡಿ ನಾಳೆ ಏ ಪಕ್ಕ ಪರ್ಫೆಕ್ಟ್ ಆಗತ್ತಿದೆ, ಚಿಂತಿನೇ ಎಲ್ಲ ಇದೆ. ಈಗ ಮೇನ್ ಮ್ಯಾಟ್ರ್ ಏನಂದ್ರೆ ಈಗ ಇದು ಕಲಿಸಾದ್ಮೇಲೆ ನಿಮಗೆ ಈಗ ನಾರ್ಮಲ್ ಸಣ್ಣ ಫ್ಲೇಮ್ ಇಟ್ಕೊಂಡು ಎಣ್ಣೆ ಬೇರೆ ಆಗ್ಬೇಕು ಗೈಸ್. ಇದ್ರಾಗ ಮೇನ್ ಈಗ ಬರ್ತೈತೆ ತೋರಿಸ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಬೇರೆ ಆಗ್ಬೇಕು, ಗ್ರೇವಿ ಬೇರೆ ಆಗ್ಬೇಕು. ಲೆಟ್ಸಿ ಎಸ್ ಗೈಸ್ ಈಗ ಸಪ್ರೇಟ್ ಡೀಪಾಗಿ ಬರ್ರಿ, ಅದು ಸಪ್ರೇಟ್ ಎಣ್ಣೆ ಗಿಣ್ಣೆ ಎಲ್ಲ ಸಪ್ರೇಟ್ ಆಗೈತಿ. ಈಗ ಏನೈತಿ ಈಗ ಟೊಮೆಟೊ ರುಬ್ಕೊಂಡಿರ್ತೈತಲ್ಲ ಇದು ದವಾಶ್ ಹಾಕೋಣ. ಎಸ್ ಗೈಸ್ ಈಗ ಇದು ಹಾಕ್ಕೊಂಡು ಈಗ ಇದನ್ನು ಮತ್ತೆ ಫ್ರೈ ಮಾಡೋಣ. ಇದಕ್ಕೆ ಈಗ ಮೇನ್ ಆದಂಥ ಉಪ್ಪು ಮಿಸ್ ಆಗೈತಿ, ಅಂದರೆ ಮಿಸ್ ಏನಾಗಿಲ್ಲ, ಇದನ್ನು ಹಿಂಗೆ ಹಾಕೋಬೇಕಾಗಿತ್ತು ಗೈಸ್. ಈಗ ಇದನ್ನು ಉಪ್ಪು ಗಿಪ್ಪು ಹಾಕ್ಕೊಂಡು ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಎಸ್ ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ತೋರ್ಸ ರುಚಿಗೆ ತಕ್ಕಷ್ಟು ಉಪ್ಪು ತೋರಿಸ್ಬೇಕು ಗೈಸ್. ಇದಾದಮೇಲೆ ಈಗ ಮತ್ತೆ ಇದ್ರಾಗೂ ಆಯಿಲ್ ಬರುತ್ತೆ, ಅಲ್ಲಿ ಮಟ್ಟ ಸ್ವಲ್ಪ ಫ್ರೈ ಮಾಡ್ಬೇಕು. ಲೆಟ್ಸ್ ಗೋ. ಈಗ ಸ್ವಲ್ಪ ನೀರು ಖಾಲಿ ಮೇಲೆ ಆಟ ಮಾತಾಡಬೇಡ ಎಸ್ ಗೈಸ್. ನಮ್ಮ ಮನೆಗೆ ಸ್ವಲ್ಪ ನೀರು ಖಾಲಿ ಆಗಿದ್ದಕ್ಕೆ ಅದಕ್ಕೆ ಗೈಸ್ ಇದ್ರಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನೀರು ಹಾಕೋಣ. ಯಾವುದೋ ಒಂದು ಹಾಕಿದ್ರೆ ನಡೀತದೆ ತಾನೇ ಫಿಲ್ಟರ್ ನೀರು ಗೈಸ್. ಪಾನಿ ಅಲ್ಲೇ ಎಸ್ ಗೈಸ್. ಈಗ ಇದನ್ನು 20 ನಿಮಿಷ ಮುಚ್ಚಿಡ್ಬೇಕು, ಅಂದ್ರೆ ನಡಕ ಸ್ವಲ್ಪ ಕೈ ಆಡ್ಸಂತ ಇರ್ಬೇಕು ಸ್ವಲ್ಪ. ಈಗ ಸಾಕು, ಜಾಸ್ತಿ ನೀರು ಹಾಕ್ಬಾರ್ದು, ಫ್ಲೇವರ್ ಬಿಸಿ ಆಗುತ್ತೆ ಎಸ್ ಗೈಸ್. ಅವಾಗವಾಗ ಸ್ವಲ್ಪ ಹಿಂಗೆ ಕಾಡಿಸ್ತಿರ್ಬೇಕು, ಫ್ಲೇಮ್ನ ಸ್ವಲ್ಪ ಜಾಸ್ತಿ ಇಡಬೇಕು, ಆಮೇಲೆ ಸ್ಲೋ ಮಾಡಬೇಕು. ಹೆಂಗಾಗುತ್ತೆ ನನಗೂ ಗೊತ್ತಿಲ್ಲ, ಏನೋ ವಿಚಿತ್ರ ಫ್ಲೇವರ್ ಬರಾಕತ್ತೈತೆ ಗೈಸ್. ನೋಡೋಣ, ಲೆಟ್ಸ್ ಗೋ. ಫೈನಲಿ 2-3 ಬೆವರಿನೇ ಹಾಕಿದ್ರೆ ನಿಮಗೆ ಅನ್ನೋ ಕ್ರೇಜಿ ಫ್ಲೇವರ್ಸ್ ಬರುತ್ತೆ. ಲೆಟ್ಸ್ ಗೈಸ್. ಈಗ ಈ ಥರ ಆಗೈತಿ. ಈಗ ಇದನ್ನೇ ಏನು ಮಾಡಬೇಕು, ಈಗ ಕ್ರೇಜಿ ಆಗಿರೋದಕ್ಕೆ ಸ್ವಲ್ಪ ಉಪ್ಪಿನ ಅಂಶ ಕರೆಕ್ಟ್ ಐತೆ ಎಲ್ಲ ಚೆಕ್ ಮಾಡ್ಬೇಕು. ನಿಮ್ಮ ಮ್ಯಾಗ ನಿಮ್ಗೆ ಗ್ಯಾರಂಟಿ ಮ್ಯಾಗ ಗ್ರೇಸ್ ಪರ್ಫೆಕ್ಟ್ ಆಗೈತಿ. ಈಗ ಉಪ್ಪು ಗಿಪ್ಪು ಎಲ್ಲ ಅನಾಹುತ ಆಗೈತಿ.
ಈಗ ಈ ಗ್ರೇವಿನ ಸ್ವಲ್ಪ ಜಾಸ್ತಿ ಫ್ಲೇಮ್ನಾಗ ಇಟ್ಟು ಒಂದು ಲಾಸ್ಟ್ ಇನ್ನೊಂದು ಸ್ವಲ್ಪ ಹಿಂಗೆ ಕುದಿಸ್ಕೊಂಡು ಸೈಡಿಗೆ ಬಿಟ್ರೆ ಮುಗೀತು. ಈಗ ಇದನ್ನೇನೈತಿ ಈಗ ಸೈಡಿಗೆ ಇಲ್ಲಿಟ್ಟು ಈಗ ಇನ್ನೊಂದು ಪ್ಯಾನ್ ತಗೋಬೇಕು. ಇದ್ರಾಗ ಏನೇನು ಹಾಕ್ತೆ ಅಂತ ತೋರಿಸ್ತೀನಿ. ಸಾಂಬಾರ್ ಯಾವ ಮಾಡ್ಬೇಕು? ಎಸ್ ಗಾಯ್ಸ್, ಈಗ ಫೈನಲಿ ಈ ಕಡೆನೆ ಗ್ರೇವಿ ರೆಡಿ ಆಗೈತ್ರಿ. ಈಗ ನಾವು ಇದೇನು ಕೆಳಗಡೆ ಆಲೂಗಡ್ಡೆ ಕಾಣಕತ್ತೈತಲ್ಲ ಈ ಪ್ಯಾಟರ್ನಾಗ ರೆಡಿ ಮಾಡೋದು. ಈಗ ಸೀದಾ ಗೈಸ್ ಅವನು ವಿಡಿಯೋದಾಗ ಬೆಣ್ಣೆ ಹಾಕೊಂಡ ಗೈಸ್, ಅದಕ್ಕೆ ನಮಗೆ ಬೆಣ್ಣೆ ಇಲ್ಲಾರ್ದಕ್ಕೆ GRB ತುಪ್ಪ ಇವರು ನಮಗೆ ಪ್ರಮೋಷನ್ ಮಾಡಂತ ಹೇಳಿದ್ರು. GRB ತುಪ್ಪ ಅವರು ಅದಕ್ಕೆ ಪ್ರಮೋಷನ್ ಮಾಡಾಕತ್ತೀವಿ. ಎಸ್ ಗೈಸ್, ಈಗ ನಮಗೆ ಜಾಸ್ತಿ ತುಪ್ಪನೂ ಚಲೋ ಮರಳಾಗಿ ಬಿಸಿ ಬಿಸಿಯ ಇಳಿತಿರುವ ತುಪ್ಪ ಜಾಸ್ತಿ ಆತೇನ್ರಿ ಸಸ್? ಸಾಕ್ಬಿಡ್ಲಿ, ಅದು ಕರಗಿದ ಜಾಸ್ತಿ ಆಕತಿ. ಫ್ಲೇವರ್ ಕೊಡಬೇಕ ತಗ ಅಕ್ಕ ಅನ್ನಕ ಹೇಳ್ಬೇಡ ಅಷ್ಟ ಅಲ್ಲ ಮಕ ಹಿಡಿಬೇಕ ಕಿಸಿದಾಗ ನನ್ನಿಜ್ಗೆ ತುಪ್ಪ ಭಯಂಕರ ಜಾಸ್ತಿ ಆಗೈತಿ. ಅನ್ನಕ್ಕ ನೋಡಕ್ಕಿಂತ ಮುಂಚೆನೆ ಮಾಡ್ಬಿಡೋಣ. ಇದಕ್ಕೆ ಈಗ ಏನೈತಿ ಗೈಸ್, ಈಗ ಮೇನ್ ಆದಂತ ಏನು ಈರುಳ್ಳಿ ಹಿಂಡಿ ಪೀಠಿ ಅದ ನೀನೇ ಎಲ್ಲರ ಗಚ್ಚರೆ ಮಾಡ್ತೀನಿ. ಈಗ ಇದಕ್ಕೆ ಆನಿಯನ್ಸ್ ಲಿಟಲ್ ಬೇಟ್ ಅಂಡ್ ಕ್ಯಾಪ್ಸಿಕಮ್ ಲಿಟಲ್ ಬೇಟ್. ಈಗ ಇವನ್ನ ಹೈ ಫ್ಲೇಮ್ ಒಳಗ ಮಕ ದೋಸು ಇವನ್ನ ಈಗ ಹೈ ಫ್ಲೇಮ್ ಒಳಗ ಕಡಕ್ಕಾಗಿ ರೋಸ್ಟ್ ಮಾಡ್ಬೇಕು ಗೈಸ್. ಈಗ ಅದನ್ನ ತೋರಿಸ್ತೀನಿ ನಾನು. ಇದನ್ನ ಏನೈತಿ ಸ್ವಲ್ಪ ನಮಗೆ ಯಾವಾಗಲೂ ಜೀರಿಗೆ ಫ್ಲೇವರ್ ಕೊಡೋದಕ್ಕೆ ಜೀರಿಗೆ ಹಾಕ್ಯಂತೀವಿ, ಸಾಸಿವೆ ಹಾಕ್ಬಾರ್ದು, ಅದ್ರ ಹಾಕ್ತೀನಿ. ಎಸ್ ಗೈಸ್, ಈಗ ಮೇನ್ ಆದಂತ ಸ್ವಲ್ಪ ಮಕನೂ ಇಡಿ ಅವಾಗ ನಾಗಿ. ಎಸ್ ಗೈಸ್, ಈಗ ಇದನ್ನ ತುಪ್ಪ ಸ್ಮೆಲ್ ಸೈ ಗೈಸ್. ಈಗ ತುಪ್ಪದಾಗ ಕಡಕ್ಕಾಗಿ ಫ್ರೈ ಮಾಡ್ಬೇಕು. ಇದು ಜಾಸ್ತಿ ಫ್ಲೇಮ್ ಇಟ್ಕೊಂಡು ತುಪ್ಪನ ಸ್ಮೆಲ್ ಬರಾಕತ್ತೈತಿ. ಜಾಸ್ತಿ ಹಾಕಿರ್ಬೇಕಲ್ಲ ತುಪ್ಪ. ಎಸ್ ಗೈಸ್, ತುಪ್ಪದ ಅಂದರೆ ಅವನು ಅದ್ರಾಗ ಬೆಣ್ಣೆದಾಗ ಫ್ರೈ ಮಾಡಿ ಗೈಸ್. ನಾವು ಇದ್ರ ತುಪ್ಪದಾಗ ಮಾಡ್ಬೇಕು ಫ್ರೈ. ಲೆಟ್ಸಿ ಗೈಸ್, ಹೈ ಫ್ಲೇಮ್ ಆಗಿಡು. ಈಗ ಫುಲ್ ಹೈ ಫ್ಲೇಮ್ನಾಗ ಇಟ್ಕೊಂಡು ಫುಲ್ ಟಾಸ್ ಮಾಡಬೇಕು. ಎಸ್ ಈಗ ಸೈಗ ಎಲ್ಲ ನಾವು ತುಪ್ಪದಾಗ ರೋಸ್ಟ್ ಆಗೈತೆ ಗೈಸ್. ಈಗ ಇನ್ನು ಹಾಕಬೇಕು. ಈಗ ಮೇನ್ ಇಂಗ್ರೀಡಿಯೆಂಟ್ ಏನು ಬರುತ್ತೆ ಅದನ್ನು ಹಾಕೋಣ. ಲೆಟ್ಸ್ ಮೇನ್ ಆದಂಥ ಆಲೂಗಡ್ಡೆನ ಈ ಥರ ಹೆಚ್ಚಿ ಇದು ಮಾಡಿರೋದು ಅದನ್ನ ಸೀದಾ ಇಲ್ಲಿ ಹಾಕ್ಯಂಬಿಡಮ್ ಗೈಸ್. ಈಗ ಹೋಗಮ್ಮ ಈಗ ಅನ್ನಕ್ಕೆ ಒಬ್ಬಕ್ಕೆ ನಗಾಕತ್ತಲ್ಲ ಅದು ತೋರ್ಸ ತಿಳಿ ನೋಡಿ ಒಬ್ಬರಿಗೆ ಕಿಕ್ಕಿ ಅಂತ ನಗಾಕತ್ತಲ್ಲ. ಸ್ವಲ್ಪ ದೊಡ್ಡ ಪೀಸ್ ಇದು ಮಾಡ್ಕೊಂಡಿನಿ ಗೈಸ್. ಈಗ ಇದನ್ನು ಈಗ ಹೈ ಫ್ಲೇಮ್ನಾಗ ಇಟ್ಕೊಂಡು ತುಪ್ಪನ ಇದು ಮಾಡೋಣ. ತುಪ್ಪನ ಸಾರಿ ಆಲೂಗಡ್ಡೆಗೂ ಹತ್ತಲಿ ಹೈ ಫ್ಲೇಮ್ ಒಳಗೆ. ಅನ್ನಕ್ಕೆ ಹೋಗ್ಬೇಕು ನಗಾಕತ್ತಲ್ಲ ಗೈಸ್ ಅವ ಸುತ್ತ. ನಿಮಗೆ ಬೇಕಾದ್ರೆ ಇನ್ನು ಟೇಸ್ಟಿಗೆ ಇದೇನು ಬೇರೆ ಇಳಿತದಲ್ಲ ಇದೆಲ್ಲ ಹಾಕ್ಬೋದು, ಅಂತ ಕ್ರೇಜಿ ಟೇಸ್ಟ್ ಬರುತ್ತೆ. ಈಗ ಟಾಸ್ ಮಾಡೋ ತೋರಿಸ್ಲಿ ನಗಿದೆ ಬಿಡು. ಇಲ್ಲಿ ತೋರಿಸಿಲ್ಲ ಕಂಟೆಂಟ್ ಇಲ್ಲ ಇಲ್ಲಿ ತೋರ್ಸ್. ಇಲ್ಲಿ ಹತ್ರ ಬಾ. ಅಂತ ಕ್ರೇಜಿ ಟಾಸ್ ಮಾಡ್ಯದ. ಈಗ ಹಾಕಿ ಭಾಳ ಇಲ್ಲಿ ಫಸ್ಟ್. ಎಸ್ ಗೈಸ್, ಎಲ್ಲ ಗೈಸ್ ಅನಾಹುತ ಆಗ್ಯಾವ ಈಗ ತುಪ್ಪದಾಗ. ಲೋ ಫ್ಲೇಮ್ನಾಗ ಇಟ್ಕೊಂಡು ಈಗ ಇದಕ್ಕೇನು ನಾವು ಆ್ಯಡ್ ಮಾಡ್ತಿರೋದು ಅನಾಹುತ ಕ್ರೇಜಿ ಆದಂಥ ಈ ಗ್ರೇವಿ ಗೈಸ್. ಈಗ ಹತ್ರ ತಂಬೇಡ. ಎಸ್ ಗೈಸ್, ಈ ಗ್ರೇವಿ ಏನೈತಿ ಅದಕ್ಕೆ ಹಾಕಿ ಇದನ್ನ ಮೆಲ್ಲಕ್ಕೆ ಸ್ಲೋ ಮಾಡಬೇಕು. ಇದ್ರಾಗ ಹಾಕೋದು ಅದಕ್ಕೆ ಹಾಕೊಂಬಿಡ್ಲೆ. ಇದನ್ನೆಲ್ಲ ಅದಕ್ಕೆ ಹಾಕೋಲೆ. ಅದ್ರಾಗ ಒಗ್ಗರಣೆ ಐತಿ ಕಲ್ಸಕ್ ಬರುತ್ತಾ? ಇಲ್ಲ, ಇದ್ರಾಗೆ ಮಾಡೋಣ. ಸ್ಟಾರ್ ಆಗಲಿ ಸ್ಟಾರ್ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಆದಂಥ ನೀರನ್ನು ಮಿಕ್ಸ್ ಮಾಡಬೇಕು. ಜಗದೋಧಾರ ನಡೆಸೋದೆ. ಎಸ್ಗೆ ಈಗ ಜಾಸ್ತಿ ಫ್ಲೇಮ್ ಇಟ್ಕೊಳ್ಳೋಣ. ಎಸ್
ಫುಲ್ ಬಳ್ಕೊಳು ಆ ಕಡೆ ಸೈಡಿಂದ. ಅದು ಬರಲ್ಲ ತಿನ್ನ. ಬರ್ಲಾರದ್ದು ಜಗತ್ನಾಗ ಏನು ಹಿಂಗೆ ಅಳ್ಳಾಡು, ನೀರು ಬೀಳ್ತತಿ. ಹತ್ರ ತಂಬ ಹತ್ರ 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 ಇದು ಹಿಡಿದಾಗ ಹಾಕೋಬಿಡ್ಲಿ. ಬರ್ಲಿ ಅಂತಾನೆ ನಾವು ಆಡಕತ್ತೀವಿ. ಏನು ಸಲಾಡ್ ಆಗತ್ತೆ ಬರ್ಲಂತ ಸಲಾಡ್ ಅಲ್ಲಡ. Yes guys, ಅನ್ನೋದು ಕ್ರೇಜಿ ಆಗತೈತಿ. ಓ ಮೈ ಗಾಡ್. ಮತ್ತು ಅದನ್ನ ಉಂಡು ಬಿಡ್ಬೇಕಾಗಿತ್ತು, ಮುದ್ದೆ ಯಾಕೆ ಮಾಡ್ಬೇಕಾಗಿತ್ತು. ಈಗ ಅನ್ನ ಇತ್ತಿಲ್ಲಪ್ಪ, ಇದು ಬೇಡ, ಸಾರು ನಾಳೆ ಮಾಡ್ತೀನಿ. ಅದು ಬಾಕಿಗೆ ಅನ್ನ ಅದನ್ನು ನಾವು ಹಾಕೊಂಡು ಅನ್ನ ಐತಿ, ಅನ್ನ ಇಟ್ಕೊಂಡೈತಿ, ನಾಳೆ ಮಾತ್ರ ಅವರು ಬೇರೆ. ಓ ಮೈ ಗಾಡ್. ಸೈ ಸೈ ಗೈಸ್, ಸೈ 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 ಸೈ. ಅವನು ಒಂದೆರಡು ಕ್ವಿಂಟಲ್ ತುಪ್ಪ ಹಾಕ ನೋಡಮ್ಮ. ಏ ಇಲ್ಲ ಮೇ ಹೊಡಿತಾಡವ. ಸರಿ ಅದೇ ಬರ್ರಿ, ನಾನು ಈ ಕಡೆ ಇದನ್ನು ಮಾಡ್ತೇನೆ. ಎಸ್ ಗೈಸ್, ಫೈನಲಿ ಇಷ್ಟ ಆಯಿತು. ಈಗ ಜಾಸ್ತಿ ಫ್ಲೇಮ್ ಇಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಮಕ ತೋರ್ಸೋಡ. ಜಾಸ್ತಿ ಫ್ಲೇಮ್ ಇಟ್ಟು ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಈಗ ಕಂಪ್ಲೀಟ್ ಮುಗೀತು. ಈಗ ನಾವು ನೀರು ಇಳಿದೈತಿ, ಅಲ್ಲಿ ಇಳಿದೈತಿ, ನೀರು ಇಲ್ಲಿ ಇಳಿದೈತಿ. ಎಸ್ ಗೈಸ್, ಈಗ ನಾರ್ಮಲ್ ಆದಂಥ ಏನು ಸೀದಾ ಟೇಸ್ಟ್ ರಿವೀಲ್ ಮಾಡೋದು. ಸ್ವಲ್ಪ ತಡಿ, ಅಲ್ಲಿ ಮಟ ಲಚ್ಪ ಚಂದ ಬೇಡ. ಮತ್ತು ಅಲ್ಲಿ ಅನ್ಕೊಂಬಿಡ್ತಾರೆ, ಅಲ್ಲಿ ಅಲ್ಲ ನಮ್ಮ ಅನ್ನಕ್ಕಾಗೆ. ಎಸ್ ಒಂದು ವಿಡಿಯೋ ಡೆಡಿಕೇಶನ್ ಈ ಥರ ಇರುತ್ತೆ. ಅದು ಪ್ರತಿ ಸಲ ತೋರ್ಸೋಕ್ಕಾಗಲ್ಲ. ಈಗ ನಮ್ಮ ತಂಗಿ ಒಂದು ಟ್ರೈಪಾಡ್ ಆಗಿ ಬಂದಿರೋದಕ್ಕೆ ಅಕ್ಕಿಗೆ ಏನು ಇದಿಲ್ಲ ಅಂತ ಹೇಳ್ಕೊಂತ ಈಗ ಗೈಸ್ ಈಗ ಸೀದಾ ಉಣ್ಣೋಣ. ನಿಮ್ಗೆ ಅತಿ ಇನ್ನೂ ಟೇಸ್ಟ್ ಬೇಕಂದ್ರೆ 2-3 ಎಣ್ಣೆ ಅಲ್ಲ, ಟೇಸ್ಟ್ ಬೇಕಂದ್ರೆ ಎಸ್ ಗೈಸ್ ಈಗ ಫಸ್ಟ್ ಟೇಸ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ರಿವ್ಯೂ ಮಾಡೋಣ. ಒಳಗಡೆ ಸ್ವಲ್ಪ ಡಿಸ್ಕಷನ್ ಇರೋದಕ್ಕೆ ಸ್ವಲ್ಪ ಆಗಲಿಲ್ಲ. ನಮಗೂ ತಿನ್ಬೇಕಂತ ಐತಿ. ನೋಡೋಣ ಗೈಸ್, ಆನೆಸ್ಟಿ ರಿವ್ಯೂ ಕೊಡೋಣ ಆದಷ್ಟು. ಎಸ್ ಗೈಸ್, ಮೇನ್ ಫ್ಲೇವರ್ ಏನು ಬರೋಕ್ಕಾಗಲ್ಲ. ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ರೆ, ಮುಂಚೆನೇ ಕುದಿಸಿದ ಅದು, ಹಾಗೆ ಕುದಿಸೋಕೆ ಬರಲ್ಲ. ಮೇನ್ ಬರೋದು ಫ್ಲೇವರು ಅವೇನದು ಮೊಸರು ಕಲಿಸಿವಿ ನೋಡಿ, ಅದು ಹೊಡೆಯಾಗದೆ ಮೇನು. ಇದಾಗ ಇದು ಮೇನು ಈ ಥರ ಆಲೂಗಡ್ಡೆ ಫುಲ್ ಹಣ್ಣಾಗೈತೆ. ಒಂದು 5 ಚಪಾತಿ ಹೊಡೋಣ. ಲೆಟ್ಸ್ಕೊ. ಚಲೋ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸಿ ಅಂತ ಹೇಳುವಂತ. ಟೇಕ್ ಗುಡ್ನೆಸ್ ವಿಟಮಿನ್.